ಮುಂಜಾನೆ ಎದ್ದ ತಕ್ಷಣ ಈ ಒಂದು ಮಂತ್ರವನ್ನ 3 ಬಾರಿ ಜಪಿಸಿದ್ರೆ ಸಾಕು. ಇದು ಸಾಮಾನ್ಯ ಮಂತ್ರವಲ್ಲ. ಭಗವಾನ್ ಶ್ರೀಕೃಷ್ಣ ಮನುಕುಲದ ಒಳಿತಿಗಾಗಿ ತಿಳಿಸಿದ ರಹಸ್ಯ ಮಂತ್ರ. ಈ ಮಂತ್ರವನ್ನ ಮುಂಜಾನೆ 3 ಬಾರಿ ಜಪಿಸುವ ಮೂಲಕ ನಿಮ್ಮ ಜನ್ಮ ಜನ್ಮಾಂತರ ಪಾಪ ಕರ್ಮಗಳು ಎಲ್ಲವೂ ಕಳೆದು ದಿನಪೂರ್ತಿ ದೇವರ ಆಶೀರ್ವಾದದಿಂದ ಒಳ್ಳೆಯದೇ ಆಗುತ್ತದೆ. ಭಗವಾನ್ ಮಹಾವಿಷ್ಣುವಿನ ಅವತಾರಿಯಾದ ಶ್ರೀಕೃಷ್ಣ ತ್ರಿಕಾಲ ಜ್ಞಾನಿಯಾಗಿದ್ದರು. ಮುಂದೆ ಬರುವ ಕಲಿಯುಗದಲ್ಲಿ ಮನುಷ್ಯ ಯಾವ ರೀತಿ ಮಾಡಬಾರದ ಕೆಟ್ಟ ಕರ್ಮಗಳನ್ನ ಮಾಡಿ ಸಂಕಷ್ಟಕ್ಕೆ ಸಿಲುಕುತ್ತಾನೆ, ನೋವನ್ನ ಅನುಭವಿಸುತ್ತಾನೆ ಎನ್ನುವುದನ್ನ ಚೆನ್ನಾಗಿ ಅರಿತಿದ್ದರು. ಹಾಗಾಗಿ ಕಲಿಯುಗದಲ್ಲಿ ಮನುಷ್ಯನ ಒಳಿತಿಗಾಗಿ ಈ ಮಹಾಮಂತ್ರವನ್ನ ಜಪಿಸಿದರೆ ಮನುಷ್ಯನ ಪಾಪ ಕರ್ಮ ಕಳೆದು ಆತ ಬಯಸಿದ ನೆಮ್ಮದಿಯ ಜೀವನ ಆತನಿಗೆ ಸಿಗುತ್ತದೆ ಎನ್ನುವುದನ್ನ ಅರ್ಜುನನಿಗೆ ಮೊದಲನೇದಾಗಿ ಬೋಧಿಸಿದ. ಶ್ರೀಕೃಷ್ಣ ಹೇಳಿದ ಆ ಮಹಾಮಂತ್ರವನ್ನ ಬೆಳಗ್ಗೆ ನೀವು 3 ಬಾರಿ ಜಪಿಸಿದ್ರೆ ಸಾಕು. ನಿಮ್ಮನ್ನ ಕಾಡುತ್ತಿರುವ ಪಾಪ ಕರ್ಮಗಳು, ಗ್ರಹಚಾರ ದೋಷ ಎಲ್ಲವೂ ಕಳೆದು ನೀವು ಬಯಸಿದ ಆರೋಗ್ಯ, ನೆಮ್ಮದಿ, ಉದ್ಯೋಗ, ಸಂಪಾದನೆ ಎಲ್ಲವೂ ಕೂಡ ನಿಮ್ಮದಾಗುತ್ತೆ. ಹಾಗಾದರೆ ಅರ್ಜುನನಿಗೆ ತಿಳಿಸಿದ ಆ ರಹಸ್ಯ ಮಂತ್ರ ಯಾವುದು? ಈ ಮಂತ್ರವನ್ನ ಜಪಿಸುವಾಗ ಯಾವ ತಪ್ಪನ್ನ ನೀವು ಮಾಡಬಾರ್ದು, ಈ ಮಂತ್ರವನ್ನ ಯಾವ ರೀತಿ ಜಪಿಸಬೇಕು, ಸಂಪೂರ್ಣವಾದ ವಿವರಣೆಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಮೊದಲನೇದಾಗಿ ಮನುಕುಲದ ಹಿತದೃಷ್ಟಿಯಿಂದ ಕಲಿಯುಗದ ಎಲ್ಲ ಜನರ ಸಂಕಷ್ಟ ದೂರ ಮಾಡಲು ಈ ಮಹಾ ಉಪಾಯವನ್ನ ತಿಳಿಸಿಕೊಟ್ಟ ಶ್ರೀಕೃಷ್ಣನನ್ನ ಭಕ್ತಿಯಿಂದ ಸ್ಮರಿಸುತ್ತಾ ಈ ಕೂಡಲೇ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಶ್ರೀಕೃಷ್ಣ ಅಂತ ತಪ್ಪದೇ ಕಮೆಂಟ್ ಮಾಡಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕೃತಜ್ಞತೆಯನ್ನ ಸಲ್ಲಿಸಿ. ಮೊದಲ ಬಾರಿ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಮುಂಜಾನೆಯನ್ನ ನಾವು ಯಾವ ರೀತಿ ಪ್ರಾರಂಭಿಸುತ್ತೇವೆ ಅದೇ ರೀತಿ ಇಡೀ ದಿನ ನಾವು ಖುಷಿಯಾಗಿ ನೆಮ್ಮದಿಯಿಂದ ಕಾಲ ಕಳಿತೀವಿ. ಮುಂಜಾನೆಯನ್ನ ಭಗವಂತನ ಸ್ಮರಣೆಯಿಂದ, ಭಕ್ತಿಯಿಂದ, ಮಹಾಮಂತ್ರದ ಜೊತೆ ಪ್ರಾರಂಭಿಸಿದರೆ ಆ ದಿನವೆಲ್ಲ ಶುಭ ಫಲವನ್ನ ನೋಡ್ತೀರಿ. ಮುಂಜಾನೆ ಯಾವ ಮನುಷ್ಯ ದೇವರ ಸ್ಮರಣೆಯೊಂದಿಗೆ ಅಥವಾ ಮಹಾಮಂತ್ರದೊಂದಿಗೆ ದಿನವನ್ನ ಪ್ರಾರಂಭಿಸುತ್ತಾನೆ ಆತ ಆ ದಿನವೆಲ್ಲ ಶುಭ ಫಲವನ್ನ ಪಡೆದುಕೊಂಡು ಆತನ ಜೀವನದಲ್ಲಿ ಸಂಘಟಿಸಬೇಕಾದ ಎಲ್ಲ ವಿಪತ್ತುಗಳಿಂದ ರಕ್ಷಣೆಯನ್ನ ಪಡೆದುಕೊಳ್ಳುತ್ತಾನೆ. ಒಂದು ವೇಳೆ ನೀವು ನಿಮ್ಮ ಮುಂಜಾನೆಯನ್ನ ಮಂತ್ರಗಳ ಪಠನೆಯೊಂದಿಗೆ ಆರಂಭಿಸಿದರೆ ದೇವರ ಆಶೀರ್ವಾದ ದಿನಪೂರ್ತಿ ನಿಮ್ಮ ಮೇಲೆ ಇರುತ್ತದೆ. ಮುಂಜಾನೆ ದೇವರ ಮಂತ್ರವನ್ನ ಜಪಿಸುವುದರಿಂದ ಅಥವಾ ದೇವರ ನಾಮಸ್ಮರಣೆ ಮಾಡಿ ದಿನವನ್ನ ಪ್ರಾರಂಭಿಸಿದರೆ ಹಲವಾರು ಲಾಭವನ್ನ ನೀವು ನೋಡ್ತೀರಿ. ಜನ್ಮ ಜನ್ಮಾಂತರಗಳ ದುರದೃಷ್ಟ ಕಳೆಯುತ್ತೆ, ಉತ್ತಮವಾದ ಆರೋಗ್ಯವನ್ನ ಪಡ್ಕೊಳ್ತೀರಿ, ಸಂತೋಷದ ಜೀವನವನ್ನ ಪಡ್ಕೊಳ್ತೀರಿ, ಅಪಾರ ಧನ ಆಗಮನ ಆಗುತ್ತದೆ, ದಿನಪೂರ್ತಿ ಸಕಾರಾತ್ಮಕತೆಯಿಂದ ಇರ್ತೀರಿ. ದೇವರ ಆಶೀರ್ವಾದದಿಂದ ಆ ದಿನ ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಯಶಸ್ಸು ನಿಮಗೆ ಸಿಗುತ್ತೆ ವೀಕ್ಷಕರೇ. ಭಗವಾನ್ ಶ್ರೀಕೃಷ್ಣ ಕಲಿಯುಗದ ಜನರ ಕಷ್ಟ ದುಃಖಗಳನ್ನ, ಕರ್ಮ ಫಲಗಳನ್ನ ನಾಶ ಮಾಡಲು ಈ ಮಹಾಮಂತ್ರವನ್ನ ಜಪಿಸಬೇಕೆಂದು ಅರ್ಜುನನಿಗೆ ತಿಳಿಸುತ್ತಾನೆ. ಆದರೆ ಈ ಮಂತ್ರವನ್ನ ಜಪಿಸುವಾಗ ಕೆಲವೊಂದು ತಪ್ಪುಗಳನ್ನ ನೀವು ಮಾಡಬಾರ್ದು. ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ಯಾವಾಗಲೂ ನನ್ನ ಬಗ್ಗೆ ಯೋಚಿಸುವ ಮತ್ತು ನನ್ನಲ್ಲಿ ಅನನ್ಯ ಭಕ್ತಿಯಲ್ಲಿ ತೊಡಗಿರುವವರಿಗೆ ಯಾರ ಮನಸ್ಸು ಯಾವಾಗಲೂ ನನ್ನಲ್ಲಿ ಲೀನವಾಗಿರುತ್ತದೆಯೋ ಅವರ ಎಲ್ಲ ಸಮಸ್ಯೆಗಳನ್ನ ನಾನು ನಿವಾರಿಸುತ್ತೇನೆ ಮತ್ತು ಅವರ ರಕ್ಷಣೆ ಮಾಡುತ್ತೇನೆ ಅಂತ ಹೇಳ್ತಾನೆ. ಹಾಗಾಗಿ ವೀಕ್ಷಕರೇ, ಶ್ರೀಕೃಷ್ಣ ತಿಳಿಸಿದ ಈ ಮಹಾಮಂತ್ರವನ್ನ ಮುಂಜಾನೆ ಜಪಿಸಿ ದಿನವನ್ನ ಆರಂಭಿಸಿದ್ರೆ ಕೃಷ್ಣನ ಅನುಗ್ರಹದಿಂದ ದಿನವೆಲ್ಲ ಸಂತೋಷವಾಗಿ ಇರ್ತೀರಿ. ಆ ದಿನದಲ್ಲಿ ನೀವು ಅಂದುಕೊಂಡ ಯಶಸ್ಸು, ನೆಮ್ಮದಿ, ಸಂಪಾದನೆ ನಿಮ್ಮದಾಗುತ್ತೆ. ಮೊದಲನೇದಾಗಿ ಆ ಮಹಾಮಂತ್ರ ಯಾವುದೆನ್ನುವುದನ್ನ ನೋಡೋಣ. ಆ ಮಹಾಮಂತ್ರ ಈ ರೀತಿಯಾಗಿದೆ: ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರದ ಅರ್ಥವನ್ನ ನೋಡೋದಾದ್ರೆ, ಓಂ ಎನ್ನುವ ಪದದ ಅರ್ಥ ಪರಮ ವಾಸ್ತವವನ್ನ ಪ್ರತಿನಿಧಿಸುವ ಪವಿತ್ರವಾದ ಶಬ್ದ. ಸೃಷ್ಟಿಯ ಮೂಲದಲ್ಲಿ ಉದ್ಭವಿಸಿದ ಅನಾಹತನಾದ. ಕೃಷ್ಣಾಯ ಅಂದರೆ ಶ್ರೀಕೃಷ್ಣನಿಗೆ, ವಾಸುದೇವಾಯ ಅಂದರೆ ವಸುದೇವನ ಮಗ, ಹಾಗಾಗಿ ಶ್ರೀಕೃಷ್ಣ. ಹರಯೇ ಅಂದರೆ ಯಾರು ನಮ್ಮ ದುಃಖಗಳನ್ನ ನಾಶ ಮಾಡುತ್ತಾನೆ, ಪರಮಾತ್ಮನೆ ಅಂದರೆ ಪರಮಾತ್ಮ, ಪ್ರಣತಃ ಅಂದರೆ ನಮಸ್ಕಾರ, ಕ್ಲೇಶನಾಶಾಯ ಯಾರು ದುಃಖಗಳನ್ನ ಸಂಕಷ್ಟಗಳನ್ನ ನಾಶ ಮಾಡುತ್ತಾನೆ, ಕ್ಲೇಶನಾಶಾಯ ಗೋವಿಂದಾಯ ಅಂದರೆ ಶ್ರೀಕೃಷ್ಣನ ಇನ್ನೊಂದು ಹೆಸರು, ನಮೋ ನಮಃ ಅಂದರೆ ನಾನು ಮತ್ತೆ ಮತ್ತೆ ನಿನಗೆ ನಮಸ್ಕರಿಸುತ್ತೇನೆ.
ವೀಕ್ಷಕರೇ, ಈ ಮಹಾಮಂತ್ರವನ್ನ ಪಠಿಸುವುದರಿಂದ ನಿಮ್ಮ ದುಃಖ ದೂರ ಆಗುತ್ತದೆ, ಅಶುಭ ಕರ್ಮಗಳು ಪಾಪಗಳು ಕಳೆಯುತ್ತವೆ. ಜೀವನದಲ್ಲಿ ಸ್ವಲ್ಪವಾದರೂ ಸಂತೋಷ ಪಡೆಯಬೇಕೆಂದು ಬಯಸುವವರು ಈ ಮಂತ್ರವನ್ನ ತಪ್ಪದೆ ಜಪಿಸಬೇಕು. ಈ ಮಂತ್ರವನ್ನ ಪಠಿಸುವ ಮುನ್ನ ಮಾಂಸ, ಮದ್ಯದಂತಹ ತಾಮಸಿಕ ಆಹಾರವನ್ನ ಸೇವಿಸಬಾರದು. ಹಿಂಸಾತ್ಮಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬಾರ್ದು. ಪಾಪ ಕರ್ಮಗಳಿಂದ ದೂರವಿರಬೇಕು. ಮುಂಜಾನೆ ಎದ್ದು ಕೈಕಾಲು ಮುಖವನ್ನ ತೊಳೆದ ನಂತರ ಈ ಮಂತ್ರವನ್ನ ಜಪಿಸಬೇಕು. ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಎಷ್ಟು ಬಾರಿ ಬೇಕಾದರೂ ಈ ಮಂತ್ರವನ್ನ ಜಪಿಸಬಹುದು. ಈ ಮಂತ್ರವನ್ನ ನಿರಂತರ ಜಪಿಸುವುದರಿಂದ ಕುಟುಂಬದಲ್ಲಿನ ಕಲಹ, ಸಂಕಷ್ಟಗಳು ದೂರವಾಗಿ ಸಂತೋಷ ಮರಳಿ ಬರುತ್ತೆ. ಈ ಮಂತ್ರ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ನಿಮ್ಮ ಹತ್ತಿರ ಬರಲು ಬಿಡೋದಿಲ್ಲ. ಇದು ಬಹಳ ಶಕ್ತಿಶಾಲಿಯಾದ ಮಂತ್ರ. ಶ್ರೀ ದೇವರಾಹ ಬಾಬಾ ಅವರು ಈ ಪವಿತ್ರ ಮಂತ್ರವನ್ನ ಜಪಿಸ್ತಾ ಇದ್ರು. ಅವರು ಭಾರತೀಯ ಸಿದ್ಧ ಯೋಗಿಯಾಗಿದ್ರು. ಅವರು ಅವರ ಶಿಷ್ಯರ ಪ್ರಕಾರ 250 ವರ್ಷಕ್ಕಿಂತ ಜಾಸ್ತಿ ವರ್ಷ ಬದುಕಿದ್ರು. ಅವರ ಬಗ್ಗೆ ನೀವು ಗೂಗಲ್ ನಲ್ಲಿ ಕೂಡ ಹುಡುಕಬಹುದು. ಇನ್ನ ಈ ಮಂತ್ರವನ್ನ ನಿರ್ದಿಷ್ಟ ಉದ್ದೇಶಕ್ಕಾಗಿ ಜಪಿಸಬಹುದು ಅಥವಾ ಯಾವುದೇ ಉದ್ದೇಶ ಇಲ್ಲದೆ ಶ್ರೀಕೃಷ್ಣನ ಪ್ರೀತಿಗೋಸ್ಕರ ಜಪಿಸಬಹುದು. ಇದರಿಂದ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತೆ. ನಕಾರಾತ್ಮಕ ಶಕ್ತಿಗಳು, ಅಡೆತಡೆ ಎಲ್ಲವೂ ಕೂಡ ದೂರ ಆಗುತ್ತೆ. ಶ್ರೀಕೃಷ್ಣ ನಿಮ್ಮನ್ನ ರಕ್ಷಣೆ ಮಾಡ್ತಾರೆ. ಶಾಂತಿ, ಆಂತರಿಕ ನೆಮ್ಮದಿ, ಮಾನಸಿಕ ನೆಮ್ಮದಿ ಎಲ್ಲವನ್ನ ಪಡ್ಕೊಳ್ತೀರಿ. ನಿಮ್ಮ ಜ್ಞಾನ ವೃದ್ಧಿಯಾಗುತ್ತದೆ. ಅದೇ ರೀತಿ ದೈಹಿಕ, ಮಾನಸಿಕ, ಭಾವನಾತ್ಮಕ ಸಮಸ್ಯೆಗಳನ್ನ ಇದು ಗುಣಪಡಿಸುತ್ತೆ. ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಯಶಸ್ಸು ನಿಮಗೆ ಸಿಗುವ ಹಾಗೆ ಮಾಡುತ್ತೆ. ನಿಮ್ಮ ಮನಸ್ಸು, ದೇಹ ಮತ್ತು ಆತ್ಮ ಶುದ್ಧವಾಗುತ್ತೆ. ಹಾಗಾಗಿ ತಪ್ಪದೆ ಈ ಮಂತ್ರವನ್ನ ಪ್ರತಿಯೊಬ್ಬರು ಜಪಿಸಿ. ವೀಕ್ಷಕರೇ, ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ತಿಳಿಸಿ. ಖಂಡಿತ ಅವರಿಗೆ ಅನುಕೂಲ ಆಗುತ್ತೆ. ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಶೇರ್ ಮಾಡಿ. ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪವರ್ಫುಲ್ ಮಂತ್ರದ ಜೊತೆ ಬರ್ತೀನಿ. ಅದು ಮಿಸ್ ಆಗಬಾರ್ದಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.